ಚಂದಮಾಮನನ್ನ ಯಾವುದೇ ಕಾರಣಕ್ಕೂ ನೋಡಬಾರದು ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ ಹೋದ್ರೆ ಒಂದು ದೊಡ್ಡ ಕಥೆ ಇದೆ. ಶಿವನ ಮತ್ತು ಪಾರ್ವತಿಯ ಪುತ್ರನಾದಂತಹ ಗಣೇಶನಿಗೆ ಸಿಹಿ ತಿಂಡಿಗಳ ದೌರ್ಬಲ್ಯ ಇತ್ತು. ಅಂದ್ರೆ ಗಜಮುಖನಿಗೆ ಸಿಹಿ ತಿಂಡಿಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾರಾದ್ರೂ ಆತನಿಗೆ ಸಿಹಿ ತಿಂಡಿಗಳನ್ನ ನೀಡಿದ್ರೆ ತಡ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಒಮ್ಮೆ ಭಕ್ತನೊಬ್ಬ ಹಲವು ಸಿಹಿ ತಿಂಡಿಗಳನ್ನ ವಿನಾಯಕನಿಗೆ ನೀಡ್ತಾ ಇದ್ದಂತೆ ಹೆಚ್ಚು ಖುಷಿಯಾದಂತಹ ಭಗವಂತ ಇಡೀ ದಿನ ಅಲ್ಲೇನೆ ಇದ್ದು ಎಲ್ಲಾ ಸಿಹಿ ತಿಂಡಿಗಳನ್ನ ತಿಂದೇ ಬಿಟ್ಟ. ರಾತ್ರಿ ಆದ ಕೂಡಲೇ ಗಣೇಶ ಉಳಿದಂತಹ ಸಿಹಿ ತಿಂಡಿಗಳನ್ನ ಕೂಡ ತೆಗೆದುಕೊಂಡು ನಿಧಾನವಾಗಿ ಮನೆ ಕಡೆ ಹೋಗ್ತಾ ಇದ್ದಂತೆ. ಆಗ್ಲೇ ತುಂಬಾ ಸಿಹಿ ತಿಂಡಿಗಳನ್ನ ತಿಂದಿದ್ರಿಂದ ಗಣೇಶನ ಹೊಟ್ಟೆ ತುಂಬಿತ್ತು. ಈ ವೇಳೆ ನಿಧಾನವಾಗಿ ನಡೀತಾ ಹೋಗ್ತಿರುವಾಗ ವಿನಾಯಕ ಎಡವಿ ಕೆಳಗೆ ಬಿದ್ದು ಬಿಡ್ತಾನೆ. ಎಲ್ಲಾ ಸಿಹಿ ತಿಂಡಿಗಳು ನೆಲದ ಮೇಲೆ ಹರಡಿ ಚೆಲ್ಲಿ ಹೋಗಿದ್ದಲ್ಲದೆ ಭಗವಂತ ತೊಟ್ಟಿದ್ದಂತಹ ಉಡುಪು ಕೂಡ ಹರಿದು ಹೋಗಿರುತ್ತೆ. ನೆಲದ ಮೇಲೆ ಬಿದ್ದು ಹೋಗಿದ್ದಂತ ಗಣೇಶ ಮೇಲೆ ಏಳ್ತಿರುವಾಗ ಆತನಿಗೆ ಮುಜುಗರ ಆಗ್ತಾ ಇರುತ್ತೆ. ಮೇಲೆ ಏಳ್ತಾ ಇದ್ದಂತೆ ಧೂಳು ಕೊಡ್ಕೊಂಡು ತನ್ನ ಬಳಿ ಇದ್ದಂತ ಎಲ್ಲಾ ಸಿಹಿ ತಿಂಡಿಗಳನ್ನ ಮತ್ತೆ ಕಟ್ಕೊಳ್ತಾನೆ. ಸದ್ಯ ಯಾರು ನೋಡ್ಲಿಲ್ವಲ್ಲ ಅಂತ ಅನ್ಕೋತಾ ಇರ್ತಾನೆ. ಆದ್ರೆ ದುರದೃಷ್ಟವಶ ಚಂದ್ರದೇವ ಎಲ್ಲವನ್ನ ನೋಡ್ಬಿಟ್ಟಿದ್ದ. ಆ ಕಾಲದಲ್ಲಿ ಎಲ್ಲಾ ದಿನಗಳಲ್ಲೂ ಚಂದ್ರ ಪೂರ್ಣ ಚಂದ್ರನಾಗೆ ಇರ್ತಾ ಇದ್ದಂತೆ. ಈಗಿನ ಕಾಲದ ತರಹ ಅಮಾವಾಸ್ಯೆ ಹುಣ್ಣಿಮೆ ಅಂತೆಲ್ಲ ಇರ್ತಾನೆ ಇರ್ಲಿಲ್ಲ. ಮಡಕೆ ಹೊಟ್ಟೆಯನ್ನ ಹೊಂದಿದ್ದ ಗಣೇಶ ಎಳವಿ ಬಿದ್ದು ಒದ್ದಾಡಿದ್ದನ್ನ ನೋಡಿ ಚಂದ್ರ ಬಿದ್ದು ಬಿದ್ದು ನಗೋದಕ್ಕೆ ಶುರು ಮಾಡ್ಬಿಟ್ಟಿದ್ದಂತೆ. ಚಂದ್ರದೇವ ತನ್ನನ್ನ ತುಂಬಾ ಸುಂದರ ಅಂತ ಯಾವಾಗ್ಲೂ ಅನ್ಕೋತಾ ಇದ್ದ. ಗಣೇಶನ ಡೊಳ್ಳು ಹೊಟ್ಟೆ ಅವನು ಮತ್ತು ಬಿದ್ದು ಉಳ್ಳಾಡಿದ್ದನ್ನ ನೋಡಿ ಆತ ತುಂಬಾನೇ ನಗ್ತಾ ಇದ್ದ. ಚಂದ್ರದೇವ ತನ್ನನ್ನ ನೋಡಿ ನಗುತ್ತಿರೋದನ್ನ ನೋಡಿ ಗಣೇಶನಿಗೆ ಕೋಪ ಬಂತು. ಚಂದ್ರ ಬಂದು ತನಗೆ ಸಹಾಯ ಮಾಡೋದ್ ಬಿಟ್ಟು ಹೀಗೆ ನಗ್ತಾ ಇದ್ದಾನಲ್ಲ ಅಂತ ತೀರಾ ಕೋಪ ಬಂತು. ಚಂದ್ರ ನಗೋದನ್ನ ನಿಲ್ಲಿಸಿದ ಕೂಡಲೇ ಗಣೇಶ ಕೋಪದಿಂದ ಚಂದ್ರ ಅಂತ ಕೂಗಿದಂತೆ. ನೀನು ನನ್ನನ್ನು ನೋಡಿ ನಗ್ತಾ ಇದ್ದೀಯಾ, ನೀನು ತುಂಬಾ ಸುಂದರವಾಗಿದ್ದೀಯಾ ಅಂತ ನಿನಗೆ ತುಂಬಾನೇ ಅಹಂಕಾರ ಬಂದಿದೆ. ಇನ್ನು ಮುಂದೆ ನೀನು ಆಕಾಶದಿಂದ ಕಣ್ಮರೆ ಆಗ್ತೀಯಾ, ಮತ್ತೆ ನಿನ್ನ ಮುಖವನ್ನ ಎಂದಿಗೂ ತೋರಿಸಬೇಡ ಅಂತ ನಾನು ಶಪಿಸ್ತೇನೆ ಅಂತ ಶಾಪವನ್ನ ಕೊಟ್ಬಿಡ್ತಾನೆ. ಗಣೇಶನ ಶಾಪವನ್ನ ಕೇಳಿ ಚಂದ್ರದೇವ ನಡಗಿ ಹೋದ. ಓ ದೇವ, ನನ್ನನ್ನ ದಯವಿಟ್ಟು ಕ್ಷಮಿಸು. ಯಾರು ನನ್ನನ್ನು ನೋಡದೆ ಹೋದ್ರೆ ನನ್ನ ಸೌಂದರ್ಯ ಇದು ಏನು ಪ್ರಯೋಜನ ಅಂತ ಭಗವಂತನಲ್ಲಿ ಕ್ಷಮೆ ಕೇಳ್ತಾನೆ. ಆಗ ಚಂದ್ರನಲ್ಲಿರೋ ಅಹಂಕಾರ ಮಾಯವಾಗಿದ್ದನ್ನ ಕಂಡಂತ ಗಣೇಶ ತನ್ನ ಕೋಪವನ್ನ ಕಡಿಮೆ ಮಾಡಿಕೊಂಡು ಮುಗುಳ್ನಕ್ಕೂ ತಲೆ ಆಡುತ್ತಾನೆ. ಆದ್ರೆ ಒಮ್ಮೆ ಕೊಟ್ಟಂತ ಶಾಪವನ್ನ ಮತ್ತೆ ಹಿಂದೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಚಂದ್ರ, ನನ್ನ ಮಾತುಗಳನ್ನ ಹಿಂದೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೇಳು, ನನ್ನ ಶಾಪವನ್ನ ಕಡಿಮೆ ಮಾಡ್ತೇನೆ. ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಒಂದು ದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಬಳಿಕ ಮತ್ತೆ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. 15ನೇ ದಿನ ಮತ್ತೆ ನೀನು ಮೊದಲಿನಂತೆ ಸಂಪೂರ್ಣವಾಗಿ ಚಂದ್ರನಾಗ್ತೀಯ ಅಂತ ಗಣೇಶ ತನ್ನ ಶಾಪವನ್ನ ಕಡಿಮೆ ಮಾಡ್ಕೊಂಡ. ಅಂದಿನಿಂದ ಈ ಹುಣ್ಣಿಮೆ ಅಮಾವಾಸ್ಯೆ ಅನ್ನೋದು ಬಂತು. ಇವತ್ತಿಗೂ ಈ ಹುಣ್ಣಿಮೆ ಅಮಾವಾಸ್ಯೆಗಳು ಬಂದಿದೆ ಗಣೇಶನ ಶಾಪದಿಂದ ಅಂತ ನಂಬಲಾಗುತ್ತೆ. ಇನ್ನು ಚಂದ್ರ ಗಣೇಶನಿಂದ ಶಾಪವನ್ನ ಹೊಂದಿದವನು. ಆದ್ದರಿಂದ ಗಣೇಶನ ದಿನವಾದಂತಹ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ನೋಡಿದ್ರೆ ಅವರಿಗೂ ಕೂಡ ಪಾಪ ತಟ್ಟುತ್ತೆ, ಅವರಿಗೂ ಕೂಡ ದೋಷ ತಟ್ಟುತ್ತೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನ ದರ್ಶನ ಮಾಡಬಾರದು. ಒಂದು ವೇಳೆ ದರ್ಶನ ಮಾಡಿದ್ರೆ ಅದನ್ನ ಚೌತಿ ಚಂದ್ರದೋಷ ಅಂತ ಕರೆಯಲಾಗುತ್ತೆ. ಆ ಚೌತಿ ಚಂದ್ರದೋಷ ಅಂಟಿಕೊಂಡು ಇಡೀ ವರ್ಷ ಕಷ್ಟ ಪಡಬೇಕಾಗುತ್ತೆ. ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು. ನರವೇಷಧಾರಿ ಹರಿಕೃಷ್ಣನ ಹಿಡಿದು ಉಳುವಂಥ ನರರಿಗೂ ಇದು ಬೆನ್ನ ಬಿಡದು.